ಉಷಾ ಅವ್ರ ಹೇಳಿ. ಮ್ಯಾಮ್ ಆಕ್ಚುಲಿ ನಾನು ಎಲ್ಲಾ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದೀನಿ ಮ್ಯಾಮ್. ಬಟ್ ನಮ್ಗೆ ಏನಂದ್ರೆ ಬೋಟಿಕ್ ಇರೋದ್ರಿಂದ ಅದನ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ, ಯಾವ್ದನ್ನು ಹಾಕಕ್ ಆಗ್ತಿಲ್ಲ ಮ್ಯಾಮ್. ಓಕೆ, ಹಬ್ಬದ ಫಿಟ್ಟಿಂಗ್ ಅಂತೂ ಸ್ವಲ್ಪ ಯುಗಾದಿ ಹಬ್ಬದ ಬಿಸಿ ಇದೆ. ಆಕ್ಚುಲಿ ಮನೇಲೂ ಕೆಲಸ, ನೈಟ್ ಟೈಮ್ ಕೆಲಸ ಮಾಡ್ತಾ ಇದೀವಿ. ಬಟ್ ಏನಂದ್ರೆ ನಾನು 2 ಬೋಟಿಕ್ ಅಲ್ಲಿ ಟ್ರೈನಿಂಗ್ ಮಾಡಿದೀನಿ ಮ್ಯಾಮ್ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ನಾನು ಆಕ್ಚುಲಿ ದಾಸರಳ್ಳಿಗೂ ಬಂದಿದ್ದೆ ಒಂದ್ಸರಿ, ನಿಮ್ಮ ಹತ್ರ ಡೈರೆಕ್ಟ್ ಮೀಟ್ ಮಾಡಿದ್ದೆ. ಓಕೆ, ಆಕ್ಚುಲಿ ಬೇರೆ ಬೊಟಿಕ್ಗಿಂತ ಎಕ್ಸ್ಟ್ರಾಡಿನರಿ ಇದೆ ಮ್ಯಾಮ್ ನಿಮ್ ಫಿಟ್ಟಿಂಗ್ ಮಾತ್ರ. ಮೊನ್ನೆ ಒಂದ್ ಬ್ಲೌಸ್ ಹಾಕಿ ಫೋಟೋ ತಗೊಂಡಿದೀವಿ, ತುಂಬಾ ಫಿಟ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಮ್ಯಾಮ್. ಎಕ್ಸ್ಟ್ರಾಡಿನರಿ ಇದೆ. ನನ್ಗಂತ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು ಮ್ಯಾಮ್. ಯಾಕೆಂದ್ರೆ ನನ್ ಕಸ್ಟಮರ್ ಸ್ಟಿಚ್ ಮಾಡುವಾಗ್ಲೂ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಇರ್ಲಿಲ್ಲ ಮ್ಯಾಮ್. 2 ಸರಿ ನಾನು ಟ್ರೈನಿಂಗ್ ಮಾಡಿದ್ರು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನನಗೆ ನಾನೇ ಸ್ಟಿಚ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಕೊಡ್ತಾ ಇದ್ವಿ, ಬಟ್ ಈ ಲೆವೆಲ್ಗೆ ಫಿಟ್ಟಿಂಗ್ ಬರ್ತಾ ಇರ್ಲಿಲ್ಲ. ಬಟ್ ಇವಾಗ ಫಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್, ನಿಜವಾಗ್ಲೂ. ಅದು ಇದನ್ಸುತ್ತೆ, ನನ್ಗೆ ತುಂಬಾ ಖುಷಿ ಆಗ್ತಿದೆ. ಬಟ್ ನೆಕ್ಸ್ಟ್ ಇದೇ ತರ ಇದ್ರೆ ನಿಜ ತುಂಬಾನೇ ಹೆಲ್ಪ್ಫುಲ್ ನಮ್ಗೆ ಬಿಟ್ಟು ಬೇರೆ ಯಾವ ಬ್ಲೌಸ್ ಅಲ್ಲಿ ಪ್ರಾಬ್ಲಮೇ ಬರಲ್ಲ. 100% ಎಲ್ಲಾನು ಸ್ಯಾಟಿಸ್ಫೈ ಮಾಡ್ಬೋದು. ಸ್ವಲ್ಪ ಮೆಜರ್ಮೆಂಟ್ ತಗೊಳ್ಳೋ ಕಡೆ ಗಮನ ಕೊಡಿ. ಅದೇ ಒಂದೊಂದ್ಸಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ಒಂದೊಂದ್ಸಲಿ ಆಲ್ಟ್ರೇಷನ್ ಬಂದ್ಬಿಡುತ್ತೆ. ಅದು ಬಿಟ್ರೆ ಈ ನಾನ್ ಹೇಳ್ತಿರೋ ಮೆಥಡ್ ನಿಮ್ಗೆ 100% ಫಿಟ್ಟಿಂಗ್ ಬರುತ್ತೆ.